ಕಾಂಗ್ರೆಸ್ ಸರ್ಕಾರಗಳೇ ಇರಲಿ, ಬಿಜೆಪಿ ಸರ್ಕಾರಗಳೇ ಇರಲಿ ಅಥವಾ ಇನ್ಯಾವುದೇ ಸರ್ಕಾರ ಬರಲಿ, ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಭ್ರಷ್ಟಾಚಾರ ಅನ್ನೋದು ನಿಂತಿಲ್ಲ. ದೇಶದಲ್ಲಿ ಇನ್ನು ಭ್ರಷ್ಟಾಚಾರವೇ ಇರೋದಿಲ್ಲ ಅಂತ ಅಧಿಕಾರಕ್ಕೆ ಬರೋ ರಾಜಕಾರಣಿಗಳು ಅವರೇ ಲಂಚ ಭ್ರಷ್ಟಾಚಾರದಲ್ಲಿ ಭಾಗಿಯಾದ್ರೆ ಯಾರನ್ನು ಕೇಳಬೇಕು? ಪ್ರಧಾನಿ ಮೋದಿಯೇ ಈ ಬಗ್ಗೆ ಅನೇಕ ಬಾರಿ ಮಾತಾಡಿ ದೇಶದಲ್ಲಿ ಭ್ರಷ್ಟಾಚಾರ, ಲಂಚ ಇಲ್ಲದಂತೆ ಮಾಡ್ತೀವಿ ಅಂತ ಶಪಥ ಮಾಡಿದ್ರು. ಹೋದಲ್ಲಿ ಬಂದಲ್ಲೆಲ್ಲ ಕಾಂಗ್ರೆಸ್ ಸರ್ಕಾರದ ನಾಯಕರ ಭ್ರಷ್ಟಾಚಾರ, ಲಂಚದ ಕೇಸ್ ಬಗ್ಗೆ ಮಾತಾಡಿ ನಾವೇ ದೇಶ ಕಟ್ತೀವಿ ಅಂತ ಭಾಷಣ ಮಾಡ್ತಿದ್ರು. ಆದ್ರೆ ಈಗ ಅವರ ಪಕ್ಷದ ಶಾಸಕನೇ ಲಂಚ ಕೇಳುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಗದಗ ಜಿಲ್ಲೆಯ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ 5 ಲಕ್ಷದ ಲಂಚದ ಹಣಕ್ಕೆ ಕೈಯೊಡ್ಡಿ ತಗಲಾಕೊಂಡಿದ್ದಾರೆ. ತಮ್ಮ ಒಡೆತನದ ಆಸ್ಪತ್ರೆಯಲ್ಲೇ ಡೀಲ್ ಮಾಡ್ತಿದ್ದವರನ್ನ ಲೋಕಾಯುಕ್ತ ಪೊಲೀಸರು ಎತ್ತಾಕೊಂಡು ಹೋಗಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಮಿಷನ್ ಅಂತ ಕೂಗಾಡ್ತಿದ್ದ ಬಿಜೆಪಿ ಬುಡಕ್ಕೆ ಈಗ ದೊಡ್ಡ ಬಾಂಬ್ ಬಿದ್ದಿದೆ. ಸಮರ್ಥನೆ ಮಾಡಿಕೊಳ್ಳೋಕೂ ಆಗ್ತಿಲ್ಲ, ಗಟ್ಟಿ ಧ್ವನಿಯಲ್ಲಿ ಮಾತಾಡಲು ಆಗದ ಸ್ಥಿತಿಗೆ ಬಿಜೆಪಿ ನಾಯಕರು ಬಂದಿದ್ದಾರೆ. ರಸ್ತೆ ಬದಿ ತಡೆಗೋಡೆ ನಿರ್ಮಾಣದ ಕಾಮಗಾರಿಗೆ 1 ಕೋಟಿ ಮೊತ್ತದ ಟೆಂಡರ್ ಆಗಿತ್ತು. ಇದೇ ಕೆಲಸದ ವಿಷಯಕ್ಕಾಗಿಯೇ ಶಾಸಕರು ಡೀಲಿಂಗ್ ಇಳಿದಿದ್ದು ಗುತ್ತಿಗೆದಾರ ವಿಜಯ್ ಪೂಜಾರ್ ಬಳಿ ಲಂಚದ ಬೇಡಿಕೆ ಇಟ್ಟಿದ್ರು. 1 ಕೋಟಿ ಮೊತ್ತದ ಕೆಲಸಕ್ಕೆ 11 ಲಕ್ಷ ನೀಡುವಂತೆ ಡಿಮ್ಯಾಂಡ್ ಮಾಡಿದ್ರು. ಇದರಿಂದ ಕೆರಳಿದ್ದ ಗುತ್ತಿಗೆದಾರ ವಿಜಯ್ ಲೋಕಾಯುಕ್ತದ ಮೆಟ್ಟಿಲೇರಿದ್ರು. ಹೀಗಾಗಿ ಕಾರ್ಯಾಚರಣೆಗಿಳಿದಿದ್ದ ಎಸ್ಪಿ ಸಿದ್ದಲಿಂಗಪ್ಪ ಟೀಮ್ ಶಾಸಕರಿಗೆ ಬಲೆ ಬೀಸಿದೆ. ಶಾಸಕ ಚಂದ್ರು ಲಮಾಣಿ ಒಡೆತನದ ಆಸ್ಪತ್ರೆಯಲ್ಲೇ ಲಂಚದ ಡೀಲಿಂಗ್ ನಡೆದಿತ್ತು. ಮುಂಗಡವಾಗಿ 5 ಲಕ್ಷ ನೀಡುವಂತೆ ಹೇಳಿದ್ರು. ಈ ಹಣವನ್ನು ನೀಡುವ ವೇಳೆ ಶಾಸಕರೇ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ಶಾಸಕರ ಜೊತೆಗೆ 2 PAಗಳನ್ನು ಬಂಧಿಸಲಾಗಿದೆ. ಶಾಸಕ ಚಂದ್ರು ಲಮಾಣಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಮಾಹಿತಿಯನ್ನ 2 ದಿನದ ಹಿಂದೆಯೇ ಲೋಕಾಯುಕ್ತ ಅಧಿಕಾರಿಗಳು ಕಲೆ ಹಾಕಿದ್ರು. 11 ಲಕ್ಷದ ಡೀಲಿಂಗ್ ಮಾಡೋ ಆಡಿಯೋ ಲೋಕಾಯುಕ್ತದ ಕೈ ಸೇರಿತ್ತು. ಹೀಗಾಗಿ ಪಕ್ಕ ಪ್ಲಾನ್ ಮಾಡಿದ ಅಧಿಕಾರಿಗಳು ಈಗ ಕೆಡ್ಡ ರೆಡಿ ಮಾಡಿ ಲಾಕ್ ಮಾಡಿದ್ದಾರೆ. ಇದಾದ ಬೆನ್ನಲ್ಲೇ ಚಂದ್ರು ಲಮಾಣಿ ಆಡಿಯೋ ಒಂದು ವೈರಲ್ ಆಗಿದೆ. ಗುತ್ತಿಗೆದಾರ ವಿಜಯ್ಗೆ ಧಮಕಿ ಹಾಕಿದ್ದಾರೆ ಎನ್ನಲಾದ ಆಡಿಯೋ ಇದಾಗಿದ್ದು, ತಡೆಗೋಡೆ ಕಾಮಗಾರಿ ಬಗ್ಗೆಯೂ ಶಾಸಕ ಲಮಾಣಿ ಮಾತಾಡಿದ್ದು ಗುತ್ತಿಗೆದಾರನ ನಡ ಮುರಿಸ್ತೇನೆ ಅಂತ ಧಮಕಿ ಹಾಕಿರೋ ಆಡಿಯೋ ವೈರಲ್ ಆಗಿದೆ. ಏನಾದ್ರೂ ನನಗೆ ಸರಳವಾಗಿ ಅನ್ಕೊಂಡು ನಡನ ಮುರಿಸ್ತೀನಿ, ಇನ್ನು ನಮಗೆ ಇಂಥ ನ್ಯೂಸ್ ಅಂತ ಅನ್ಕೊಂಡ್ಯಾ ನೀನು? ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ದೆಲ್ಲ ನಾಟಕ ಮಾಡ್ತೀಯ ನೀನು, ಸುಳ್ಳು ಹೇಳ್ತೀಯ ನೀನು. ಎಲ್ಲಮ್ಮಗೆ ಹೋಗಿನಿ, ಮಲ್ಲಮ್ಮಗೆ ಹೋಗಿನಿ, ಬೆಳ್ಳಮ್ಮಗೆ ಹೋಗಿನಿ. ನೀನ್ ಇಂಥದ್ದು ನಿಮ್ ತಾಲೂಕ್ನಾಗ ಮಾಡಿದ್ರೆ ನಮ್ಮ ತಾಲೂಕ್ನಾಗ ಮಾಡಿ ನಡ ಮುರಿದ್ ಕಳಿಸ್ತೀವ್ಯಾ? ಸರ್ ಇದೊಂದ್ಸತಿ ತಪ್ಪಾಗಿ ಸರ್, ಅದು ಅಂದ್ರೆ ಅವ್ರು ಬೇರೆಯವ್ರ ಹೆಸರು ಬಿಡೋ ನೀನು. ಯಾರ ಹೆಸರಿಗೆ ಆಗಿತ್ತದು? ನಮ್ಮ ಹೆಸರಲ್ಲಿ ಆಗಿತ್ತು ಸರ್. ನೀನೇನದು ಮತ್ತೆ ಯಾಕೆ ಮಾಡ್ಬೇಕಾಗ ಅನ್ಸರ್ ಅದು ನಾವು 2 ಹೇಳಿದ್ವಿ ಸರ್, ಅದು ನಿಮ್ಗೆ ಕನ್ಫ್ಯೂಸ್ ಆಗಿತ್ತು. ಏನ್ ಹೇಳ, ನನಗೇನು ಗೊತ್ತಿಲ್ಲ ಅನ್ಕೊಟ್ಯಾ ಕನ್ಫ್ಯೂಷನ್ ಮಾಡಕ? ಅವತ್ತು ಬಿಡ, ನಂಗಂತ 2 ಹೇಳಂತ ನನಗೆ ಕನ್ಫ್ಯೂಷನ್ ಆಗೈತದ. ನಿಮ್ಗೆ ಯಾವ ಇದ್ರಾಗ ಕೇಳಿ ಸರ್ ನಿಲ್ಲಿಸೋ. ಅದು ಒಂದೇದೇನು 2ನೇ ಟೆಂಡರ್ ಆಗಿತ್ತಲ್ಲ, ಅದನ್ನ ಟೆಂಡರ್ ಮಾಡಕ್ಕೆ ಚೇಂಜ್ ಅಪ್ ವರ್ಕ್ ಅಲ್ಲಿ ಬೇಡ, ಚೇಂಜ್ ಅಪ್ ವರ್ಕ್ ಮಾಡಕ್ಕೆ ಅಲ್ಲಿ ಕೊಟ್ಟು ಕಳಿಸಿ ಸರ್. ಅದೊಂದು ಇವು ಮಂಜೂರಿಗೆ ಹೇಳಿನಿ ಸರ್, ಅದು ಮೊನ್ನೆ ವಾಟರ್ ಸಪ್ಲೈ ನಂದೊಂದು ಬಿಲ್ ಆಗುತ್ತೆ ಸರ್, ಅದರ ಪ್ರಕಾರ ಚೇಂಜ್ ಮಾಡ್ಬೇಕು. ಬಿಲ್ ಕಳಿಸಿ ಲೆಟರ್ ಮಾಡಿ. ಮೇಲಿಂದು ಅದು ವರ್ಕ್ ಐತಲ್ಲ, ಅದು ಇನ್ನೂ ವರ್ಕ್ ಆರ್ಡರ್ ಕೊಟ್ಟಾರ, ಇದಿನ್ನೂ ನಾವು ಪೂಜೆ ಮಾಡಿಲ್ಲ, ಅದನ್ನ ಈ ತರ ಅಲ್ಲಿ ಅನುಕೂಲ ಆಗೋದಿಲ್ಲ. ಹಾಗಾಗಿ ಚೇಂಜ್ ಅಪ್ ವರ್ಕ್ ಮಾಡಿ, ನಮಗೇನು ಅರ್ಜೆಂಟ್ ಐತಲ್ಲ, ಇಲ್ಲ ಹಾಕೋರಿ ಸರ್. ಇದೇನು ತಂದು ಕೊಡಿ. ಇಲ್ಲ ಬೇಡ, ಚೇಂಜ್ ಅಪ್ ವರ್ಕ್ ಮಾಡಿ. 2-3 ದಿನ ಅಷ್ಟೇ ಸರ್. ನಾನು ಮಾತಾಡೋ ಬಸ್ಸು ಜೊತೆ ಮಾತಾಡಿನ, ಬಸ್ಸು ಕರ್ಕೊಂಡ್ ಬಿಡಿ ಒಂದು ಜೊತೆ, ಅವರು ಕುಡಿದ್ರೆ ಚಲೋ. ಇಲ್ಲ ಸರ್, ಪ್ಲೀಸ್ ಸರ್ ಒಂದೇ ಸಿರಟ್ಟಿಗೆ ತಾನೆ ಕಾಯ್ತಿರಕ್ಕೆ ಬೆಳ್ಳಕ್ಕೆ 2 ದಿನದ ತಂದು ಕೊಡಿ. ಇಲ್ಲಪ್ಪ, ಚೇಂಜ್ ಅಪ್ ವರ್ಕ್ ಮಾಡ್ರಿ, ಒಂದೇ ಕೂಡ ಚೇಂಜ್ ಅಪ್ ವರ್ಕ್ ಮಾಡಿ. ಈಗ ವಾಟರ್ ಸಪ್ಲೈದ ಒಂದು ಬಿಲ್ ಐತೆ ಸರ್, ಈಗ ಮಾಡ್ತಾರಂತ ಸರ್. ಮಂಜೂರು ಅವತ್ತು ಬಂದಿದ್ರಿ, ಸುಳ್ಳು ಹೇಳ್ಬೇಡ, ನನ್ನ ಬಿಟ್ಟು ಮಾತಾಡಕ್ಕೆ ಹೋಗು. ಅಲ್ಲಿ ಕೇಳಿ ಸರ್, ಬಂದಿದ್ರಿ. ಇನ್ನಂಥವ್ರನ್ನ 100 ಜನ ನೋಡ್ತೀವ ಬೆಳಿಗ್ಗೆ ಸಾಯಂಕಾಲ ನಮ್ಮಂತ ಅಂಥವ್ರೇ ಬರ್ತಾರ. ಸರ್ ಹಂಗೇನಿಲ್ಲ ಸರ್. ಇಲ್ಲ ನೋಡು, ಎಲ್ಲ ಡಿಸ್ಟಿಕ್ಕಿಗೂ ಇಂಥ ವ್ಯಕ್ತಿ ಈ ಥರ ಬ್ಲಾಕ್ ಮೇಲ್ ಮಾಡ್ತಾನ, ಈ ಥರ ಕಳಪೆಗಾರಿ ಕಾಮಗಾರಿ ಮಾಡ್ತಾರ ಅಂತ ಹೇಳಿ ಇವ್ರಿಗೆ ಸೆಕ್ರೆಟ್ರಿಗೆ, ಚೀಫ್ ಸೆಕ್ರೆಟ್ರಿಗೆ ಒಂದು ಲೆಟರ್ ಕಳಿಸ್ಬಿಡ್ರಿ. ಎಲ್ಲ ಲಿಸ್ಟ್ ಎಲ್ಲ ಆ ಡಿಸ್ಟಿಕ್ಕಿಗೂ ಫಾರ್ವರ್ಡ್ ಆಗಲಿ ಬರಲಿ ಸರ್. ನಾನು ಅಂಥದ್ದೇನು ಮಾಡಿಲ್ಲ ಸರ್, ಇದೊಂದು ಸ್ವಲ್ಪ ಅಮೌಂಟಿನ ಪ್ರಾಬ್ಲಮ್. ಇದಕ್ಕೆ ಹೋಗು, ಯಾರ್ದು ಒಳ್ಳಮ್ಮ ಇನ್ನು ಯಾವುದು ಹೋಗು ಸರ್. ಅವತ್ತು ಅದ ನಮ್ದು ಇದು ಬರತ್ತು ಹುಣ್ಣಿಗೆ ಅಷ್ಟೇ ಹಂಗೆ ಹೋಗ್ತೀವಿ ಸರ್, ಫ್ಯಾಮಿಲಿ ಮದುವೆ ಐತೆ ಹೋಗು. ಇನ್ನೊಂದು 10 ಮದುವೆ ಮಾಡ್ಕೊಂಡು ಹೋಗುವ, ಇನ್ನೊಂದು 10 ಮದುವೆ ಮಾಡ್ಕೊಂಡು ಹೋಗ ಸರ್. ಅದ ಹೇಳಿ ಸರ್, ನಮ್ದು ಈಗ ಹಾಂ ಸರ್. ಒಂದೇ ಕೆಲಸದ್ದು ಏನೈತಿ, ಬಸವರಾಜ್ ಕುಂಬಾರ್ ಮಾತಾಡೋಣ, ಮುಚ್ಕೊಂಡು ಕೊಟ್ಟರೆ ಚಲೋ. ಇಲ್ಲ ಅಂದ್ರೆ
ಗದಿನವ್ರಿಗೆ ಮುಸ್ಲಿಂ ಮಾಡಕ್ ಬಿಡ್ತೀವಿ. ಸರ್ ಈಗ ಯಾರಿಗೆ ಬಿಡ್ತೀವಿ ಅಂತ ನನಗೆ ಗೊತ್ತಿಲ್ಲ. ಯಾರು ಬಿಡ್ತೀವಿ ಗೊತ್ತಲ್ಲ? ಮೂರು ಜನ- ಮುಸ್ಲಿಂ ಅದಾನಲ್ಲ ಫೈನಾನ್ಸ್ ಇದ್ದವ, ಗೊತ್ತಾಗಲ್ಲ ಯಾರು ಫೈನಾನ್ಸ್ ತಗಂತೀವಿ ಗೊತ್ತ. ಬಿಜೆಪಿ ಶಾಸಕರ ಲಂಚ ಕೇಸ್ ದೊಡ್ಡದಾಗ್ತಿದ್ದಂತೆ ಬಿಜೆಪಿ ನಾಯಕರು ಸೈಲೆಂಟ್ ಆಗಿದ್ದಾರೆ. ಪ್ರಶ್ನೆ ಕೇಳಿದ್ರೆ ಏನೂ ಮಾತಾಡದೆ ಜಾರಿಕೊಂಡಿದ್ದಾರೆ. ಆದರೆ ಕಾಂಗ್ರೆಸ್ನವರು ಮಾತ್ರ ಬಿಜೆಪಿಗೆ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಿದ್ದಾರೆ. ಬಗ್ಗೆ ನನಗೆ ಪೂರ್ತಿ ಮಾಹಿತಿ ಇಲ್ಲ, ನಾನು ಸಂಪೂರ್ಣ ಮಾಹಿತಿ ಪಡೆದುಕೊಳ್ತಾ ಇದ್ದೇನೆ. ಆದರೆ ಇಷ್ಟು ಮಾತ್ರ ನಾನು ಹೇಳ್ಬೋದು, ಜನಪ್ರತಿನಿಧಿಗಳಾದವರು ಭಾಳ ನಾವು ಕಾಷಿಯಸ್ ಆಗಿರಬೇಕು ಮತ್ತು ಜನರ ಕೆಲಸ ಮಾಡಲಿಕ್ಕೆ ಬಂದಿರೋದು ನಾವು. ಹಾಗಾಗಿ ಇದ್ರ ಬಗ್ಗೆ ಪ್ರಾಥಮಿಕ ವರದಿಗಳನ್ನು ಗಮನಿಸಿದಾಗ ಇದು ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಆಗುವಂಥ ವಿಷಯ, ಮನಸ್ಸಿಗೆ ನೋವು ಆಗ್ತದೆ. ಯಾಕಂದ್ರೆ ಸಾರ್ವಜನಿಕ ಬದುಕಿನಲ್ಲಿ ನಾವು ಜನರಿಗೆ ಆದರ್ಶವಾಗಿರಬೇಕು. ಇದು ಅವ್ರು ಮಾಡಿದ್ದಾರೆ ಮಾಡಿಲ್ಲ ಈ ಕನ್ಕ್ಲೂಷನ್ ನಾನು ಬರ್ತಾ ಇಲ್ಲ, ಬಿಕಾಸ್ ಐ ಡೋಂಟ್ ನೋ ಎಂಟೈರ್ ಕೇಸ್. ಅದಕ್ಕೆ ಅದನ್ನು ಈಗ ಹಂಗೆ ಮಾಧ್ಯಮದಲ್ಲಿ ಬರ್ತಾ ಇದೆ. ಐ ಹ್ಯಾವ್ ಟೋಲ್ಡ್ ಮೈ ಪೀಪಲ್ ಟು ಗೆಟ್ ಆಲ್ ಫ್ಯಾಕ್ಟ್ಸ್. ಆಫ್ಟರ್ ದಟ್ ನಾವು ಮಾತಾಡ್ತೀವಿ. ನೇರವಾಗಿ ಆಫರ್ ಮಾಡಿದ್ದಾರೆ ಅಲ್ಲ, ಒಂದರಲ್ಲಿ 11 ಬಂದಿದೆ, ಒಂದರಲ್ಲಿ 15 ಬಂದಿದೆ, ಒಂದರಲ್ಲಿ ಇನ್ನೂ ಜಾಸ್ತಿ ಬಂದಿದೆ. ಹಿಂಗೆ ಬೇರೆ ಬೇರೆ ರೀತಿಯ ಫಿಗರ್ಗಳು ಬರ್ತಾ ಇದ್ದಾವೆ. ಅದನ್ನು ನಾನು ಡಿಟೇಲ್ ಎಲ್ಲ ನಮ್ಮ ಅಲ್ಲಿನ ಜಿಲ್ಲಾ ಅಧ್ಯಕ್ಷರಿಗಾಯಿತು ಮತ್ತು ಸಿ ಪಾಟೀಲ್ರಿಗೆ ಮಾಹಿತಿ ಎಲ್ಲ ತೆಗೆದುಕೊಡೋಕೆ ಹೇಳಿದ್ದೀನಿ. ಅದಾದ ನಂತರ ನಾನು ಮಾತಾಡ್ತೀನಿ. ಶಾಸಕರನ್ನೇ ಕೇಳಬೇಕು. ಇಲ್ಲಿ ಮೊನ್ನೆ ಇವರೇನು ಹೇಳ್ತಿದ್ದಲ್ಲ ನಮ್ಮ ಸತೀಶ್ ಜಾರಕಿಹೊಳಿ ಅವರು, ಏನು ಎಲ್ಲ ಸಂದರ್ಭದಲ್ಲೂ ನಡೀತಿತ್ತು ಅದು ಇದು ಅಂತ ಹೇಳಿ ಮೊನ್ನೆ ಅವರು ಹೇಳಿದ್ದಾರೆ. ಆದರೆ ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗ ಈ ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಮಾಡಬೇಕಾದ್ರೆ ಪ್ರತಿ ಮಂತು 30ನೇ ತಾರೀಕಿನಂದು ಚೆಕ್ ಅವ್ರ ಮನೆ ಬಾಗಿಲಿಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ರು ನಾನು ಮುಖ್ಯಮಂತ್ರಿ ಆಗಿದ್ದಾಗ. ನಾನು ಮುಖ್ಯಮಂತ್ರಿ ಆದಂಥ ಅವಧಿಯ ಬಗ್ಗೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಈ ಕಮಿಷನ್ ಬಗ್ಗೆ ಏನು ಚರ್ಚೆ ನಡೀತಿದೆ, ನಮ್ಮ ಒಂದು ಆಡಳಿತದಲ್ಲಿ ಕಮಿಷನ್ ನಡೀತಾ ಇತ್ತು ಅಂತಕ್ಕಂಥದ್ದನ್ನು ಇವತ್ತಿನವರೆಗೆ ಯಾರೂ ಹೇಳಲಿಲ್ಲ. Normally they are very honest people. Now BJP people will not be, they are corrupt free people. They are the most honest people in this country. They will not get, I think, some wrong information you might have got. Let us look at it. Let us see what the Lokayukta tell. Then I will react to it. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಟೀಕೆ ಮಾಡಲಿಕ್ಕೆ ಅವರಿಗೆ ಮಾಹಿತಿ ಡೆಲ್ಲಿಯಿಂದ ಬರುತ್ತೆ ಇಮಿಡಿಯೇಟ್ ಆಗಿ, ಅವ್ರ ಶಾಸಕರ ಮಾಹಿತಿ ಯಾಕಿನ್ನ ಬಂದಿಲ್ಲ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರೋದು ವಿರೋಧ ಪಕ್ಷದ ನಾಯಕರು, ಬಿಜೆಪಿಯ ರಾಜ್ಯಾಧ್ಯಕ್ಷರು, ಕಾಂಗ್ರೆಸ್ ನಾಯಕರಲ್ಲ. ದೊಡ್ಡದಾಗಿ ಪ್ರತಿಭಟನೆ ಮಾಡಿದ್ರಲ್ಲ ಅಪ್ಪ ನೀವು, ಅಹೋರಾತ್ರಿ ಧರಣಿ ಮಾಡಿದ್ರಲ್ಲ ಮೊನ್ನೆ ವಿಧಾನಸೌಧದಲ್ಲಿ RB ತಿಮ್ಮಾಪುರ ಸಾಹೇಬ್ರ ವಿರುದ್ಧ. ಈಗೇನು ಮಾಡ್ತೀರಾ? ಯಾರು ರಾಜೀನಾಮೆ ಕೊಡ್ತೀರಾ? ಈಗ ನಾರಾಯಣ ಸ್ವಾಮಿ ಚೆಲುವಾದಿ ಕೊಡ್ತಾರಾ? ಅಶೋಕ್ ಅವ್ರು ಕೊಡ್ತಾರಾ? ಅಥವಾ ನಮ್ಮ ವಿಜೇಂದ್ರ ಅವ್ರು ಕೊಡ್ತಾರಾ? ಆಮೇಲೆ ಇದು ಕಾಂಗ್ರೆಸ್ಸಿನ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಲೋಕಾಯುಕ್ತ ಟ್ರ್ಯಾಪ್ ರೀ. ಸ್ವಲ್ಪನ ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು ಬಿಜೆಪಿ ನಾಯಕರು ಮಾತನಾಡಿದ್ರೆ ಉತ್ತಮ. ಇದೀಗ ಗುತ್ತಿಗೆದಾರನಿಂದ 5 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದ ಗದಗ ಜಿಲ್ಲೆಯ ಶಿರಹಟ್ಟಿ ಕ್ಷೇತ್ರದ ಶಾಸಕ ಚಂದ್ರು ಲಮಾಣಿಗೆ ಮಾರ್ಚ್ 2ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಮಾಡಿದೆ. ಯಲಹಂಕ ಜುಡಿಷಿಯಲ್ ಲೇಔಟ್ನಲ್ಲಿರೋ ನ್ಯಾಯಾಧೀಶರ ನಿವಾಸಕ್ಕೆ ಶಾಸಕರನ್ನು ಲೋಕಾಯುಕ್ತ ಪೊಲೀಸರು ಹಾಜರುಪಡಿಸಿದ್ರು. ನ್ಯಾಯಾಧೀಶರ ಆದೇಶದ ಅನ್ವಯ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಈಗ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. PA ಮಂಜುನಾಥ್ ಸಂಬಂಧಿ ಗುರು ಲಮಾಣಿಗೂ ನ್ಯಾಯಾಂಗ ಬಂಧನ ವಿಧಿಸಿ ಜಡ್ಜ್ ಆದೇಶ ಮಾಡಿದ್ದಾರೆ.